ಮಂಡಿಸಿದಾಗ ಲಾಸ್ಟ್ ರಿಜಿಮ್ನಲ್ಲಿ 17-18ರಲ್ಲಿ ಬಜೆಟ್ ಮಂಡಿಸಿದೆ. ಆ ಬಜೆಟ್ನಲ್ಲಿ SCP TSP 30,000 ಕೋಟಿ ಇತ್ತು. ಇವರು ಬಂದು 26,000 ಕೋಟಿಗೆ ಮಾಡಿಬಿಟ್ರು. ಅದನ್ನು 26,000 ಕೋಟಿಗೆ ಮಾಡಿದ್ರು. ಆಮೇಲೆ 23-24 ಬಜೆಟ್ ಮಂಡಿಸಿದಾಗ 30,000 ಕೋಟಿ ಮಾಡಿದ್ರು. ನಾನು ಬಜೆಟ್ ಮಂಡಿಸಿದಾಗ ಜುಲೈನಲ್ಲಿ 34,000 ಕೋಟಿ ಆಯ್ತು. ಈ ಸಾರಿ ಬಜೆಟ್ ನಲ್ಲಿ 39,000 ಕೋಟಿ. ಕೋವಿಡ್ ಆಗದಿದ್ರೆ 50,000 ಕೋಟಿ ಆಗ್ತಿತ್ತು. ಕೇಂದ್ರ ಸರ್ಕಾರದ ತರಲಿ SCP TSP ಆಕ್ಟ್ ಅನ್ನ ಕೇಸ್ ತರಲಿ. ಏನ್ರಿ ಮುನಿಯಪ್ಪ ಮಾಡಿಸಿ ನೋಡೋಣ, ತರಲಿ, ಎಲ್ಲ ಮಾಡ್ಲಿ. ಇವತ್ತವರೆಗೆ SC ಜನರಿಗೆ ST ಜನರಿಗೆ ರಿಸರ್ವೇಶನ್ ಇನ್ ಪ್ರಮೋಷನ್ ತಂದಿಲ್ಲ. ಬಸಂತ ಕೂತ್ಕೊಳ್ಳಿ. ಕರ್ನಾಟಕ ಇಸ್ ದಿ ಫಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಟು ಬ್ರಿಂಗ್ ಸಚ್ ಎನ್ ಆಕ್ಟ್. ಹೌದು, ಮಾಡ್ಲಿ ಅವರು. ನೋಡೋಣ, ಏನ್ ದಲಿತರ ಹೆಸರು ಹೇಳ್ಬಿಟ್ಟ ತಕ್ಷಣ ಆಗುತ್ತದ ಅವ್ರ ಉದ್ಧಾರ? ನಾವು ಕಾನೂನು ತಗೊಬಂದು SC ST ಜನರಿಗೆ, ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದು ಅದಕ್ಕೆ ಕಾನೂನು ತಗೊಬಂದು ಇವ್ರು ಮಾಡಿದಾರ? ದೇಶದಲ್ಲಿ ತರಲಿ, ದೇಶದಲ್ಲಿ ತಗೊಬರ್ಲಿ, ನೋಡೋಣ. ಮಾಡಿಲ್ಲ. ಬರೀ ಮಾತಾಡಿದ್ರೆ ಏನು ಪ್ರಯೋಜನ? SC ಜನರ ಬಗ್ಗೆ, ST ಜನರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಏನು ಹೇಳಕ್ಕ, ಭಾಷಣ ಹೇಳಕ್ಕ ಸರ್? ಅಧ್ಯಕ್ಷರೇ, ನಾನು ಬಹಳ ಹೊತ್ತು ಮಾತಾಡ್ಬಿಟ್ಟಿದ್ದೀನಿ, ಸಮಯ ಕೊಟ್ಟಿದ್ದೀರಿ. ಬಹಳ ಹೊತ್ತು ಮಾತಾಡಿದ್ದೀನಿ, ಸಮಯ ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ಇವತ್ತು ನಮ್ಮ ರಾಜ್ಯಪಾಲರ ಭಾಷಣದ ಮೂಲಕ ನಮ್ಮ ಸರ್ಕಾರದ ನಿಲುವು, ಸರ್ಕಾರದ ನೀತಿ, ಸರ್ಕಾರದ ಕಾರ್ಯಕ್ರಮಗಳು ಮತ್ತೆ ಈ ರಾಜ್ಯ ಹೇಗೆ ಇದರ ನೋಟ, ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ. ಬಸವಣ್ಣವರಿಗೆ ವಿಶ್ವಗುರು ಬಸವಣ್ಣ, ಮಾತಾಡ್ತಿದ್ದಾರೆ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವ್ರು ಯಾರು? ಮಿಸ್ಟರ್ ಯತ್ನಾಳ್, ನಾನಲ್ವಾ? ಮತ್ತೆ ಹೇಳಿ, ಚಪ್ಪಾಳೆ ತಟ್ರಿ. ಯಾರು ಮಾಡಿದ್ರು? ಯಾರು ಮಾಡಕ್ ಆಗ್ಲಿಲ್ಲ, ಯಾರು ಮಾಡ್ಲಿಲ್ಲ. 3 ವರ್ಷದಲ್ಲಿ ನಾನು ಮಾಡಿದ್ದು ಕಾರ್ಯಕ್ರಮ ಕೊಡ್ಲಿಲ್ಲ ನೀವು. ವಿಶ್ವಗುರು ಬೊಮ್ಮಾಯಿ ಯಾಕೆ ನೀವು ಮಾತಾಡ್ತೀರಿ? ಸುಮ್ಮನೆಯಲ್ಲಿ ನಿಂತ್ಕೊಂಡ್ರೆ ಏನ್ ಪ್ರಯೋಜನ? ಬಸವಣ್ಣನವ್ರ ಬಗ್ಗೆ ಮಾತಾಡ್ತಾರೆ. ನಿನ್ನ ಮನೆಯ ಮಗನೆಂದು ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದವ್ರು ನಾವು. ಇವ್ರು ಬಾರಿ ಬಾಯಿ ಮಾತು ಕಿತ್ತೂರಾಣಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಮಾನ್ಯ ಅಧ್ಯಕ್ಷರೇ, ಇವರು ಕರ್ನಾಟಕದಲ್ಲಿ ಬರ ಬಂದಿದೆ. ಈಗ ಸುಳ್ಳು ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಬರ ಬಂದಿದೆ. ಈಗ ರಾಜ್ಯಪಾಲರ ಭಾಷಣಕ್ಕೆ ಅವರು ಏನ್ ಹೇಳ್ಬೇಕಾಯ್ತು ಅದನ್ನ ಹೇಳಿಲ್ಲ. ಬರೀ ಪೊಲಿಟಿಕಲ್ ಮಾಡ್ತಾರೆ. ಒಂದೇ ಒಂದು ಅಭಿವೃದ್ಧಿ ಆಗಿರುವಂತ ಒಂದು ಅಭಿವೃದ್ಧಿ ಹೇಳಿಲ್ಲ. ಒಂದು ಡ್ಯಾಮ್ ಅಂತ ಹೇಳಿಲ್ಲ. ನಾನು ಹೋಗಿ ಭೇಟಿ ಮಾಡಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಇವತ್ತವರೆಗೆ 4 ತಿಂಗಳಾಯ್ತು, ಒಂದು ದಿನ ಮೀಟಿಂಗ್ ಮಾಡಿ, ಒಂದೇ ಒಂದು ಮೀಟಿಂಗ್ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.